ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಟೀ ಕುಡಿಬೇಕಂತ ಅನ್ನಿಸ್ತು, ಸೊ ಅದಕ್ಕೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿತಿದ್ದೀನಿ. ಏನು ಬೇಕು? ಹಾಂ, ಒಂದು 30 kgಯಷ್ಟು ಅಕ್ಕಿ ಜರಡಿ ಹಿಡಿದೆ. ಯಾಕಪ್ಪ ಅಂದರೆ ನಾಳೆ ಬೀಗರು ಬರ್ತಾರೆ. ಯಾಕಂದರೆ ಫಂಕ್ಷನ್ ಇದೆ. ಫಂಕ್ಷನ್ ಅಂದರೆ ದೊಡ್ಡ ಫಂಕ್ಷನ್ ಏನಲ್ಲ, ಚಿಕ್ಕ ಫಂಕ್ಷನ್ನೇ. ಮನೆತನ ನೋಡೋದಂತಾರಲ್ಲ, ಮನೆತನ ಅಂದರೆ ಮದುವೆಗಿಂತ ಮುಂಚೆ ಒಂದು ಮದುವೆ ಮಾಡಿಕೊಡ್ಬೇಕಾದ್ರೆ ಹೆಣ್ಣಿನ ಮನೆಯವರು ಗಂಡಿನ ಮನೆತನ ಹೇಗಿದೆ, ಮನೆ ಹೇಗಿದೆ, ಅವ್ರ ಹೊಲ ಹೇಗಿದೆ ಅಂತ ಕೇಳಿಕೊಂಡು ನೋಡೋಕ್ಕೆ ಬರ್ತಾರೆ. ಅದನ್ನೇ ಮನೆತನ ನೋಡೋದು ಅಂತೀವಿ. ನಾಳೆ ಅದು ಇದೆ. ಯಾರ್ದಪ್ಪ ಅಂದರೆ ನಮ್ಮ ಮೈದಿನದ್ದು, ಆದರೆ ನಮ್ಮ ಯಜಮಾನ್ರ ತಮ್ಮಂದಿದೆ. ಸೊ ಅದಕ್ಕೆ ಇವತ್ತು ಅಕ್ಕಿನ ನಾನು ಕ್ಲೀನ್ ಮಾಡಿಟ್ಟೆ ನಾಳೆ ಅಡುಗೆ ಮಾಡೋಕ್ಕಂತ. ನಾಳೆ ವ್ಲಾಗು ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಫುಲ್ಲು ಬ್ಯುಸಿಯಾಗಿರ್ತೀನಲ್ಲ. ಇಂಥ ಹಳ್ಳಿ ಕಡೆಗಳಲ್ಲೆಲ್ಲ ಫೋನಲ್ಲೆಲ್ಲ ವ್ಲಾಗ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ಮಾಡಿದ್ರೆ ಮಾಡ್ತೀನಿ, ಆಗಲಿಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಸೊ ಅದು ವ್ಲಾಗ್ ಮಿಸ್ ಆಗುತ್ತೆ. ಆದರೆ ಏನೇನು ಈ ರೀತಿಯಾಗಿ ಕಾರ್ಯಕ್ರಮಗಳಾಗುತ್ತೆ, ನಾನು ಅದನ್ನು ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ಎಕ್ಸ್ಪ್ಲೈನ್ ಮಾಡ್ಕೋತೀನಿ. ಹೀಗೆ ನಮ್ಮ ಮನೆಯೂ ಕೂಡ ಪೇಂಟಿಂಗು ಮುಗೀತಾ ಬಂದಿದೆ, ಮಾಡ್ತಾ ಇದ್ದಾರೆ ಇವತ್ತು ಕೆಲಸ. ಇದಕ್ಕೆ ಬೇರೆ ಹೊಡಿತೀರಿ ಏನು? ಇದು ಮೇನ್ ಬಾಗಿಲು ಒಂದು ತೊಗೊಂಡು ಬಂದಿದ್ದಾರೆ. ಅಂದರೆ ಈಗ ಎಮರ್ಜೆನ್ಸಿಗಂತ ಹೊರಗಡೆ ಲಾಕ್ ಮಾಡಲಿಕ್ಕೆ ಅಂತ ಮಾತ್ರ ತೊಗೊಂಡು ಬಂದಿದ್ದೀನಿ. ಇನ್ನು ಬೆಡ್ರೂಮ್ಗೆ ಅದೆಲ್ಲ ತೊಗೊಂಡು ಬಂದಿಲ್ಲ. ಸೊ ಇವತ್ತು ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ, ಸೊ ಫಂಕ್ಷನ್ಗೆ ಅಡುಗೆ ನಾನು ಮಾಡ್ತಿಲ್ಲ, ಬದನೇಕಾಯಿ ಪಲ್ಯ ಮಾತ್ರ ನಾನು ಮಾಡ್ತಾಯಿದ್ದೀನಿ. ಹೊರಗಡೆ ಮಾಡ್ತಾಯಿದ್ರೆ ಬೆಳಿಗ್ಗೆ ನಾಷ್ಟ ಉಪ್ಪಿಟ್ಟು ಮಾಡಿದ್ವಿ. ಸೊ ನಾನು ತಿಂದಿದ್ದಿಲ್ಲ, ಅದಕ್ಕೆ ಈಗ ಗ್ಯಾಪಲ್ಲಿ ತಿಂತಾಯಿದ್ದೀನಿ. ಸೊ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀವಲ್ಲ, ಅದಕ್ಕೆ ತಿಂದಿದ್ದಿಲ್ಲ. ಸೊ ಮತ್ತು ಈಗ ಬೀಗರೆಲ್ಲ ಬಂದರೆ ತಿನ್ನೋಕ್ಕಾಗಲ್ಲ ಅಂತ ತಿಂತಾಯಿದ್ದೆ. ಮತ್ತು ಅವ್ರ ಕಡೆ ಎಲ್ಲ ಬಂದು ಹೋದರು ಬೀಗರು. ಈಗ ನಾವು ಅವ್ರ ಮನೆಗೆ ಎಂಗೇಜ್ಮೆಂಟ್ಗಿಂತ ಸ್ವಲ್ಪ ಚಿಕ್ಕದು ಏನೋ ಒಂದು ಕಾರ್ಯಕ್ರಮ ಮಾಡೋದಿತ್ತು, ಹೂವು ಇಡೋದಂತ. ಅದನ್ನು ಮಾಡೋಕ್ಕೆ ಹೋಗ್ತಾಯಿದ್ವಿ ನಾವು. ಅದಕ್ಕೆ ಗಾಡೀಲೆಲ್ಲ ಕೂತ್ಕೊಂಡಿದ್ದೀವಿ. ಅಲ್ಲಿ ಬೀಗ್ರ ಮನೆಗೆ ಹೋಗಿದ್ದೀವಿ, ಅವರು ಈಗ ತಾನೇ ಅಡುಗೆ ಮಾಡ್ತಾಯಿದ್ದಾರೆ. ನಾವೆಲ್ಲ ಕೂತ್ಕೊಂಡಿದ್ದೀವಿ. ನಮ್ಮ ಮಧು ಅಳ್ತಾ ಇದ್ದಾಳೆ. ಎಲ್ಲರಿಗೂ ಟೀ ಕೊಟ್ಟರು, ಕುಡಿದ್ವಿ. ಹಾಗೆ ಆ ಊರಲ್ಲಿ ನಮ್ಮ ಊರಿರು ಪರಿಚಯ ಇರೋರು ಕೂಡ ಇದ್ದರು. ಹಾಗೆ ಅವ್ರ ಮನೆಗೆ ಹೋಗಿದ್ವಿ, ಅಲ್ಲಿ ಕೂತ್ಕೊಂಡಿದ್ವಿ. ನೆಕ್ಸ್ಟ್ ಡೇ ಇದು ಮನೆ. ಇದು ಹೂವು ಬಳ್ಳಿ ಇಡೋಕ್ಕೆ ನಮ್ಮ ಮಮ್ಮಿ ಕೂಡ ಬಂದಿದ್ರು. ಸೊ ಅದಕ್ಕೆ ಅವ್ರನ್ನ ಬಸ್ ಸ್ಟ್ಯಾಂಡ್ಗೆ ಬಿಟ್ಟು ಬರೋಕ್ಕಂತ ಬಂದಿದ್ದೀವಿ. ನಡಿ ಮನ್ಯಾಗ ನಡಿ ಬರ್ರಿ, ಮರತಂಬರ್ಲಿ. ಇವನಷ್ಟು ತೆಗೆದಿಟ್ಟು ನೀಟಾಗಿ ಕಸ ಹೊಡೆದು ನೀಟಾಗಿ ಮನೆ ತೊಳೆದು ಪಳ್ಳ 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 ಮೇಡಮ್. ಇದನ್ನ ನಿನಗ ಬಿಡ್ತೀನಿ, ನಿನಗ ಈ ಬಾಕ್ಸ್ನಾಗ ಏನದ ಫಸ್ಟ್ ಟೀರೋಮ ತಡಕ ನಾ ಮಾಡ್ತೀನಿ ಇದು ಈ ರೂಮ್ ತೋರಿಸಿಲ್ಲಲ್ಲ. ನೀನು ಕೆಮ್ಮದ ಇದು ಮಾಡ್ಲೇನೆ, ಇದು ನಿಂದು ಅಷ್ಟೇ ಮಾಡಕತ್ತೀನಿ.
ಹಂಗೆ ಬರ್ಬೇಡ ಹಂಗೆ ಬಾ ಎಲ್ಲೆಲ್ಲೇ ಸಿಮೆಂಟ್ ಬಿಟ್ಟಿದ್ರೆ ನೋಡಲ್ಲ ಅಲ್ಲಿ ಇನ್ನೊಂದು ಐದು ಕಟ್ ತಗೊಂಡೋಗ ಕಡಿಮೆ ಏನು ಮಾಡಿಸ್ಬಿಡಲಿ ಸ್ವಲ್ಪ ಒಂದಷ್ಟು ಕಸ ಬಳಕೆ ಮಾಡ್ತೀನಿ ಫಸ್ಟ್ ಕಸ ಬಳಕೆ ಈ ಕಡೆ ನೋಡ್ಬೇಕು ನೀ ಕಸ ಬಳಕೆ ಕಸ ಬಳಕೆ ಸಿಮೆಂಟ್ ಎಲ್ಲ ಬಿಡ್ತೈತಿ ಪೇನ್ ಕೂಡ ಬಿಡ್ತೈತಿ ಮನುಷ್ಯ ಬಿಡು ಮೊದಲು ಸರಿಗಿಲ್ಲ ಕಾಲಿ ಮೇಲೆ ಹಾಕಿ ನಂಗದ ಏನು ಸಿಮೆಂಟಿನ ಕೆವ್ರ ಅದ ಕರೆಂಟಿನ ಈ ಕೋಲನ್ನು ಕೊಡಕ್ಕೆ ನನಗೆ ಬೇಕು ಕೆಲಸದಾಗ ತಬದಾಗ ಇದು ಮಾಡಿಕೋಬೇಕು ಕಕ್ಕೆ ಕಸ ಕಸ ಅನ್ಕ ಹುಡುಗಿನ ಆ ಕಡೆ ಹೊರಕ್ಕೆ ಕಳಿಸ್ಬೇಕಿತ್ತು ನೋಡು ಇವ ನಯನ್ ಕೇಕ್ ಕೊಡ್ತಾಳ ತಡಕೆ ಈಗ ನಡೆ ಈಗ ನಡೆಯತ್ತ